ಹಾಯ್ ಹಲೋ ಫ್ರೆಂಡ್ಸ್, ಮಂಗಳ ಪಾಕಶಾಲೆಗೆ ಸ್ವಾಗತ. ಈಗ ತಾನೇ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ದಿನದಲ್ಲಿ ಏನೇನು ಮಾಡಿದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ, ಬನ್ನಿ ನೋಡೋಣ. ಇವತ್ತು ರಂಗೋಲೆ ಬಿಡೋದ್ರಿಂದಲೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತಿನ ಲಾಗ್ನ. ರಂಗೋಲೆ ಬಿಟ್ಕೊಂಡು ಒಳಗಡೆ ಹೋದೆ. ಒಳಗಡೆ ಎಲ್ಲ ಈ ರೀತಿ ಅಳ್ಕೊಂಡು ಕುಂತಿದೆ. ಇದನ್ನೆಲ್ಲ ಈಗ ನೀಟ್ ಮಾಡಬೇಕು. ಅಡುಗೆ ಮನೆ ನೋಡಿ ಯಾವ ರೀತಿ ಇದೆ ಅಂತ. ನಮ್ಮ ಮನೆಯವರು ಹಾಲು ಮೊಸರು ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡು ಬಂದಿದ್ದಾರೆ. ಅದನ್ನು ಕೊತ್ತಂಬರಿ ಸೊಪ್ಪನ್ನು ನೀಟ್ ಮಾಡ್ಕೋಬೇಕು. ಗ್ಯಾಸ್ ಮೇಲೆ ಅನ್ನಕ್ಕೆ ಇಟ್ಟಿದ್ದೆ. ಓಪನ್ನಾಗಿ ಅನ್ನ ಮಾಡ್ಕೊಳ್ಳೋಣ ಅಂತ. ಇವತ್ತು ಟಿಫನ್ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಚಿತ್ರಾನ್ನ ರೆಡಿಯಾಗಿದೆ, ನೋಡ್ತಾ ಇರ್ಬೋದು. ಅದಾದಮೇಲೆ ಕೊತ್ತಂಬರಿ ಸೊಪ್ಪು ತೊಗೊಂಡು ಬಂದಿದ್ರಲ್ಲ, ಅದನ್ನು ನೀಟಾಗಿ ಸೋಸ್ಕೊಳ್ಳೋಣ ಅಂತ ಎತ್ತಿಟ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಬಾಕ್ಸ್ನ ತೊಗೊಂಡಿದ್ದೀನಿ, ಪ್ಲಾಸ್ಟಿಕ್ಕಿನ ಬಾಕ್ಸು. ಅದಕ್ಕೆಲ್ಲ ನೀಟಾಗಿ ಸೋಸ್ಬಿಟ್ಟು ಇಟ್ಕೊಳ್ಳೋಣ ಅಂತ. ಕೊತ್ತಂಬರಿ ಸೊಪ್ಪನ್ನ ಫ್ರೀ ಆಗಿದ್ದಾಗ ಒಂದು ಡಬ್ಬಿಗೆ ಸೋಸಿಬಿಟ್ಟು ನೀಟಾಗಿ ಇಟ್ಕೊಂಡ್ರೆ ನಮ್ಗೆ ಅರ್ಜೆಂಟ್ ಇದ್ದಾಗ ಅದನ್ನು ನಾವು ತಿಂಡಿ ಮತ್ತು ಚಟ್ನಿ ಏನಕ್ಕೆ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ಅರ್ಜೆಂಟ್ ಇದ್ದಾಗ ನೀರಾಗಿ ತೊಳೆದ್ಬಿಟ್ಟು ಬೇಗ ಹಾಕ್ಕೊಂಬಿಡ್ಬೋದು. ಸೋಸಿ ರೆಡಿ ಮಾಡಿ ಇಟ್ಕೊಂಡಿದ್ರೆ. ಹಸಿರು ಮೆಣಸಿನ್ಕಾಯಿ ತೊಗೊಂಡು ಬಂದಿದ್ರು. ಹಸಿರು ಮೆಣಸಿನ್ಕಾಯಿನ ತೊಟ್ಟು ತೆಗೆದು ಡಬ್ಬಿಗೆ ತುಂಬಿಟ್ಕೊಂಡಿದ್ದೀನಿ. ತೊಟ್ಟು ತೆಗೆದಲ್ಲೇ ಹಾಗೆ ಡಬ್ಬಿಗೆ ಹಾಕಿ ಫ್ರಿಡ್ಜಲ್ಲಿಟ್ಟರೆ ಬೇಗ ತೊಟ್ಟಿನ ಸೈಡೆಲ್ಲ ಕೊಳ್ತಾ ಬರುತ್ತೆ. ಜಾಸ್ತಿ ದಿನ ಇಟ್ಕೊಳಕ್ಕಾಗಲ್ಲ. ಹಾಗಾಗಿ ಹಸಿರು ಮೆಣಸಿನ್ಕಾಯಿನ ಸೋಸಿ ಡಬ್ಬಿಗೆ ಹಾಕಿ ಫ್ರಿಡ್ಜ್ಗೆ ಇಟ್ಟರೆ ತುಂಬ ದಿನ ಇರುತ್ತೆ. ಹೆಚ್ಚು ಕಮ್ಮಿ ಒಂದು 20 ದಿನದವರೆಗೂ ಇರುತ್ತೆ. ನಾನು ತೊಟ್ಟು ತೆಗೆದೆ ಮಾಡ್ಕೊಳ್ಳೋದು. ಅದಾದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮನೆ ನೀಟ್ ಮಾಡ್ಕೊಳ್ತಾ ಇದ್ದೀವಿ, ನಾನು ನನ್ನ ಮಗಳು. ಇವತ್ತು ನನ್ನ ಮಗಳು ನನಗೆ ಕೆಲಸ ಮಾಡ್ಕೊಡೋಕೆ ಬಂದಿದ್ಲು. ಹಂಗಾಗಿ ಅವಳು ರೂಮು ಹಾಲ್ಗಳ್ನ ಕ್ಲೀನ್ ಮಾಡ್ತಾಯಿದ್ಲು. ನಾನು ಅಡುಗೆ ಮನೆ ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ. ಶೆಲ್ಫೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಈಗ ಪಾತ್ರೆ ಒಂದು ಸ್ವಲ್ಪ ಇದ್ದಾವೆ, ಪಾತ್ರೆ ಬೆಳಗಬೇಕು. ಅಡುಗೆ ಮನೆ ಕ್ಲೀನ್ ಮಾಡಿದ್ದಾದಮೇಲೆ ನಾನು ಕಸ ಹೊಡೆದ್ಬಿಡೋಣ ಫಸ್ಟು, ಆಮೇಲೆ ಪಾತ್ರೆ ತೊಳ್ಕೊಂಡ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟು ನಾನು ಕಸ ಹೊಡ್ಕೊಳ್ತೀನಿ. ಪಾತ್ರೆ ತೊಳೆಯೋಕ್ಕಿಂತ ಫಸ್ಟೇ ನಾನು ಕಸ ಹೊಡ್ಕೊಂಬಂದುಬಿಟ್ರೆ ನನ್ನ ಮಗಳು ನೆಲ ಒರೆಸ್ಕೊಂಡು ಬರ್ತಾಳೆ. ನೆಲ ಒರೆಸ್ಕೊಂಡು ಬರೋದ್ರೊಳಗೆ ನಾನು ಪಾತ್ರೆ ತೊಳೆಯೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಕಸ ಹೊಡ್ಕೊಟ್ಬಿಡೋಣ ಅಂತ ಕಸ ಹೊಡ್ಕೊಂಬರ್ತಾಯಿದ್ದೀನಿ. ಕಸ ಹೊಡ್ಕೊಂಬಂದು ಪಾತ್ರೆ ಒಂದು ತೊಳೆದು ದೇವ್ರ ಪೂಜೆ ಮಾಡಿದರೆ ಬೆಳಗಿನ ಕೆಲಸ ಮುಗಿಯುತ್ತೆ. ಮತ್ತು ಮಧ್ಯಾಹ್ನ ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ಬೇಕು. ಕಸ ಹೊಡ್ಕೊಂಬರೋದ್ರೊಳಗೆ ಅವಳು ರೂಮಿಗೆ ಹಾಸಿಗೆಗಳ್ನೆಲ್ಲ ನೀಟ್ ಮಾಡ್ತಾಯಿದ್ದಾಳೆ. ಅವಳು ನನ್ನ ಕ್ಯಾಮ್ರಾ ಆನ್ ಮಾಡಿರೋದು ನೋಡಿಲ್ಲ, ನೋಡ್ರಿ ಹೆಂಗೆ ಆಡ್ತಿದ್ದಾಳೆ ಅಂತ. ಈಗ ನಂದು ಕಸ ಹೊಡ್ಕೊಂಬಂದಿದ್ದಾಯಿತು. ಕಸ ಎಲ್ಲ ಬಾಚಿಬಿಟ್ಟು ಆಚೆಗೆ ಹಾಕಬೇಕು. ಈಗ ನನ್ನ ಮಗಳು ನೆಲ ಒರೆಸ್ಕೊಂಡು ಬರ್ತಾಯಿದ್ದಾಳೆ. ಇವತ್ತು ಯಾರೋ ಫ್ರೆಂಡ್ ಕೊಡೋಕೆ ಬರ್ತಾರೆ ಅಂತ ಹೇಳಿದ್ರು. ಹಂಗಾಗಿ ಬೇಗ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನದ ಅಡುಗೆ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಬೇಗ ಕೆಲಸ ಮುಗಿಸ್ಕೊಳ್ತಾ ಇದ್ದೀವಿ. ಬೇಗ ನೆಲ ಒರೆಸಿ ಪೂಜೆ ಮಾಡಿದ್ರೆ ಕೆಲಸ ಮುಗಿಯುತ್ತೆ, ಮತ್ತು ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ಬೋದು ಅಂತ. ಅವಳು ನೆಲ ಒರೆಸ್ಕೊಂಡು ಬರೋದ್ರೊಳಗೆ ನಾನು ಪಾತ್ರೆ ತೊಳ್ಕೊಂಬಿಡೋಣ ಅಂತ ಪಾತ್ರೆ ತೊಳೆಯೋಕ್ಕೆ ಬಂದಿದ್ದೀನಿ. ಬೆಳಿಗ್ಗೆ ಎದ್ದ ತಕ್ಷಣವೇ ಪಾತ್ರೆ ತೊಳ್ಕೊಂಬಿಡೋಣ ಅಂದರೆ ಬೆಳಗ್ಗೆ ಟೈಮ್ ಆಗೋಲ್ಲ. ಹಂಗಾಗಿ ನಾನು ಎಲ್ಲರನ್ನೂ ತಿಂಡಿ ಮಾಡಿ ಎಲ್ಲರನ್ನೂ ಕಳಿಸಿದ ಮೇಲೆ ನಾನು ಪಾತ್ರೆ ತೊಳ್ಕೊಳ್ತೀನಿ. ಬೆಳಗ್ಗೆ ಟೈಮ್ ಪಾತ್ರೆ ತೊಳೆಯೋಕೆ ಹೋದರೆ ತಿಂಡಿ ಮಾಡೋದಕ್ಕೆ ಲೇಟ್ ಆಗುತ್ತೆ. ಹಂಗಾಗಿ ನಾನು ಫಸ್ಟ್ ತಿಂಡಿ ಮಾಡಿ ಆಮೇಲೆ ಮನೆ ಕೆಲಸನ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಬೆಳಗ್ಗೆ ಟೈಮೇ ಮನೆ ಕೆಲಸ ಮಾಡ್ಕೊಂಡು ತಿಂಡಿ ಮಾಡಿಕೊಂಡು ಕಳ್ಸೋಕ್ಕಾಗಲ್ಲ ಡ್ಯೂಟಿಗೆ ಹೋಗೋರಿಗೆ. ಹಾಗಾಗಿ ನಾನು ಅವರೆಲ್ಲ ಹೋದ್ಮೇಲೆ ನಾನು ಪಾತ್ರೆ ತೊಳೆಯೋದೇ ಆಗಲಿ, ಮನೆ ಕೆಲಸ ನೆಲ ಒರೆಸೋದೇ ಆಗಲಿ ಅದನ್ನೆಲ್ಲ ಆಮೇಲೆ ಮಾಡ್ಕೊಳ್ಳೋದು. ಈಗ ಪಾತ್ರೆ ಎಲ್ಲ ತೊಳೆದು ಆಯಿತು. ಈಗ ಸಿಂಕ್ ಒಂದು ಕ್ಲೀನ್ ಮಾಡ್ಕೊಂಬಿಟ್ರೆ ಮುಗಿಯುತ್ತೆ. ನಾನು ಈಗ ತೊಳೆದು ಬಸ್ಸೇ ಇಡ್ತೀನಿ. ಒಂದು ಸ್ವಲ್ಪ ನೀರೆಲ್ಲ ಚೆನ್ನಾಗಿ ಬಸ್ಕೊಂಡ್ಮೇಲೆ ಎಲ್ಲ ಕೆಲಸ ಮುಗಿದ್ಮೇಲೆ ಒರೆಸಿ ಜೋಡಿಸ್ಕೊಳ್ತೀನಿ. ನಾನು ತೊಳೆದ ತಕ್ಷಣವೇ ಪಾತ್ರೆನ ಒರೆಸಿ ಜೋಡಿಸ್ಕೊಳಕ್ಕೆ ಹೋಗಲ್ಲ. ಈಗ ಸಿಂಕ್ನು ಕ್ಲೀನ್ ಮಾಡ್ಕೊಂಬಿಟ್ರೆ ಪಾತ್ರೆ ತೊಳೆದದ್ದು ಮುಗಿಯುತ್ತೆ. ಈಗ ಸಿಂಕು ಕ್ಲೀನ್ ಆಯಿತು.
ಈಗ ಮನೆಯೆಲ್ಲ ನೀಟಾಗಿ ಕ್ಲೀನಾಗಿದೆ, ನೀವು ನೋಡ್ತಾ ಇರ್ಬೋದು. ಈಗ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನಾಗಿದೆ. ಪಾತ್ರೆ ಒಂದು ಜೋಡಿಸ್ಕೊಳ್ಬೇಕು. ಪಾತ್ರೆನ ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡಿದ ಮೇಲೆ ಒರೆಸಿ ಜೋಡಿಸ್ಕೊಳ್ತೀನಿ. ಈಗ ಸ್ನಾನ ಮಾಡ್ಕೊಂಬಂದು ದೇವ್ರನ್ನ ಪೂಜೆ ಮಾಡಿದ್ದಾಯಿತು. ದೇವ್ರ ಪೂಜೆ ಮಾಡಿದ್ದಾದಮೇಲೆ ನಾನು ನಮ್ಮ ಗಿಡದಲ್ಲಿ ಒಂದು ಸ್ವಲ್ಪ ಕಾಕಡೆ ಹೂವು ಅರಳಿದ್ದು ಅದನ್ನು ಎತ್ಕೊಂಡ್ಬಂದಿದ್ದೆ. ಅದನ್ನು ಒಂದು ಸ್ವಲ್ಪ ಕಟ್ಕೊಳ್ಳೋಣ ಅಂತ ಕಟ್ಕೊಳ್ತಾ ಇದ್ದೀನಿ. ಹೆಚ್ಚು ಕಮ್ಮಿ ಒಂದು 2ರಿಂದ 3 ಮಾರು ಅಷ್ಟು ಹೂವು ಸಿಗ್ತಾಯಿದೆ. ನಾನು 2 ದಿವಸದ ಹೂವನ್ನ ಕೂಡ ಹಾಕ್ಕೊಂಡಿದ್ದೀನಿ. ಹಾಗಾಗಿ ಒಂದು 2ರಿಂದ 3 ಮಾರು ಸಿಗುತ್ತೆ. ಒಂದು ದಿನ ಅಂದರೆ 1.5 ಮಾರಿನಷ್ಟು ಸಿಗ್ಬೋದು. ಅದು ಒಂದು ವಾರ ಇಟ್ಟರೂ ಆ ಹೂವು ಬಾಡೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಗಿಡದಲ್ಲೂ ಪೂರ್ತಿಯಾಗಿ ಅಳ್ಕೊಳ್ಳಲ್ಲ, ಮಗ್ಗು ಥರನೇ ಇರುತ್ತೆ. ಎತ್ತಿಟ್ಟು ಒಂದು ವಾರದವರೆಗೂ ಇಟ್ಕೊಂಡ್ರೂ ಅದು ಹಾಳಾಗಲ್ಲ. ನಾನು ಒಂದು ಸಲ ಕಟ್ಟೋದು ಹೇಗೆ ಅಂತ ತೋರಿಸಿದ್ದೆ, ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ. ಈ ರೀತಿ ಕಟ್ಕೊಳ್ಬೇಕಾಗುತ್ತೆ. ಆ ಕಡೆ ಈ ಕಡೆ ಹೂವು ಇಟ್ಟು ಮಧ್ಯಕ್ಕೆ ಈ ಥರ ಗೊಲೆ ಹಾಕಿದ್ರೆ ಹೂವು ನೀಟಾಗಿ ಕೂರುತ್ತೆ. ಒಂದು ಅರ್ಧ ಮೊಳ ಕಮ್ಮಿ ಇತ್ತಷ್ಟೇ 3 ಮಾರಿಗೆ. ಒಂದು 3 ಮಾರು ಸಿಕ್ಕಿದೆ 2 ದಿನದ ಹೂವಿಗೆ. ತುಂಬ ದೊಡ್ಡ ಗಿಡ ಏನಲ್ಲ, ಅಂದರೆ ಹೂವನೂ ಅದು ಬೇಗ ಹಾಳಾಗಲ್ಲ. ನೀನು 6-15 ದಿವಸ ತನಕ ಇಟ್ಕೊಳ್ಬಹುದು. ಅದಕ್ಕಿಂತ ಮೇಲಿಟ್ಕೊಂಡೋಗಿ ತೊಟ್ಟು ಒಂದು ಸ್ವಲ್ಪ ಕಪ್ಪಾಗುತ್ತೆ ಅಷ್ಟೇ. ಹೂವು ಮೇಗ್ಲದ್ದು ಮಾತ್ರ ಒಂಚೂರು ಬಾಡಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಈಗ ಹೂವು ಕಟ್ಟಿದ್ದಾಯಿತು. ಈಗ ಕಾಫಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಾಫಿ ಮಾಡ್ತಾಯಿದ್ದೀನಿ. ಈಗ ಕಾಫಿ ರೆಡಿಯಾಗಿದೆ. ಕಾಫಿ ರೆಡಿ ಆದಮೇಲೆ ಅದನ್ನು ಸೋಸ್ಕೊಂಡ್ಬಿಟ್ಟು ಕಾಫಿ ಕುಡಿತಾ ಇದ್ದೀವಿ. ಬನ್ನಿ ಕಾಫಿ ಕುಡಿಯೋಣ. ಅದಾದಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಗ್ಯಾಸ್ ಮೇಲೆ ನೀರನ್ನ ಇಟ್ಟಿದ್ದೆ ಅನ್ನ ಮಾಡೋದಕ್ಕೆ. ಒಂದು ಸೈಡು ಮುದ್ದೆ ಮಾಡೋದಕ್ಕೆ ಇಟ್ಟಿದ್ದೀನಿ. ಒಂದು ಸೈಡ್ ಅನ್ನ ಬೇಯ್ತಾ ಇದೆ, ಇನ್ನೊಂದು ಸೈಡ್ ಮುದ್ದೆಗೆ ಇಟ್ಟಿದ್ದೆ. ಅದಾದಮೇಲೆ ಸಾಂಬಾರನ್ನ ಇವತ್ತು ಕಾಯಿ ಬಜ್ಜಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅನ್ನ ಮುದ್ದೆ ರೆಡಿ ಆಗೋದ್ರೊಳಗೆ ಸಾಂಬಾರು ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು 3/4 ಸ್ಪೂನು ಅಚ್ಕಾರದ ಪುಡಿ, ಒಂದು 1/4 ಸ್ಪೂನು ಸಾಂಬಾರು ಪುಡಿ, ಒಂದು 3/4 ಸ್ಪೂನ್ ಜೀರಿಗೆ, 1 ಇಂಚಿನಷ್ಟು ಹುಣಸೆಹಣ್ಣು, 1 ಸ್ಪೂನು ಕಡಲೆ ಸೇರಿಸ್ಕೊಂಡಿದ್ದೀನಿ. ಅದಾದಮೇಲೆ ಒಂದು 5ರಿಂದ 6 ಸ್ಪೂನು ತೆಂಗಿನ ತುರಿನ ಸೇರಿಸ್ಕೊಂಡಿದ್ದೀನಿ. ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಬಂದುಬಿಡೋಣ. ಈಗ ರುಬ್ಬಿ ರೆಡಿಯಾಗಿದೆ. ಇದನ್ನು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ. ಅನ್ನ ಮುದ್ದೆ ರೆಡಿ ಆಗೋದ್ರೊಳಗೆ ಸಾಂಬಾರನ್ನು ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಸಾಂಬಾರನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನಾನು 1 ಟೈಮ್ಗೆ ಆಗಿರೋದ್ರಿಂದ ಈ ಕಾಯಿ ಬಜ್ಜಿನ ಮಾಡ್ಕೊಳ್ತಾ ಇದ್ದೀನಿ. 1 ಟೈಮ್ಗೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಈಗ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. 1 ಗೆಡ್ಡೆ ಈರುಳ್ಳಿನ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಗ್ಯಾಸ್ ಮೇಲೆ ಅನ್ನ ಬೇಯಕ್ಕೆ ಇಟ್ಟಿದ್ನಲ್ಲ, ಅದು ಚೆನ್ನಾಗಿ ಬೆಂದಿದೆ. ಇದನ್ನು ನೀರನ್ನ ಬಸಿಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಅನ್ನನೂ. ಈಗ ಅನ್ನ ರೆಡಿಯಾಗಿದೆ. ಸಾಂಬಾರು ಕಾಯಿ ಬಜ್ಜಿ ಆಗಿರೋದ್ರಿಂದ ನಂಚಿಗೆ ಹಪ್ಪಳ ಮತ್ತು ಹೆಸರುಬೇಳೆ ಕಲಿಸ್ಕೊಳ್ಬೇಕಾಗುತ್ತೆ. ನಾನು ಹಂಗಾಗಿ ಹಪ್ಪಳ ಇತ್ತು, ಹಾಗಾಗಿ ಹಪ್ಪಳನ ಎಣ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಪ್ಪಳ ಇಲ್ಲ ಅಂದವರು ಹೆಸರುಬೇಳೆನ ಮಾಡ್ಕೊಳ್ಬಹುದು. ಈಗ ಒಂದು ವಾರದಲ್ಲಿ ಹಪ್ಪಳ ರೆಡಿ ಮಾಡ್ಕೊಂಡಿದ್ದೆ. ನಾನು ಹಿಂದಿನ ವಿಡಿಯೋದಲ್ಲಿ ಹಪ್ಪಳದ ಬಗ್ಗೆ ಹಾಕಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಖಂಡಿತ ಹೋಗಿ ನೋಡಬಹುದು. ಈಗ ಹಪ್ಪಳನೂ ಎಣ್ಗಾಕಿ ರೆಡಿ ಮಾಡ್ಕೊಂಡಿದ್ದಾಯಿತು. ಈಗ ಗ್ಯಾಸ್ ಮೇಲೆ ಮುದ್ದೆ ಬೇಯಕ್ಕೆ ಇಟ್ಟಿದ್ನಲ್ಲ, ಅದು ಮುದ್ದೆನೂ ಚೆನ್ನಾಗಿ ಬೆಂದಿದೆ. ಈಗ ಮುದ್ದೆನೂ ಚೆನ್ನಾಗಿ ಕೂಡಿಸ್ಕೊಂಬಿಡೋಣ. ಈಗ ಮುದ್ದೆನೂ ಉಂಡೆ ಕಟ್ಟಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಮುದ್ದೆ ಮತ್ತು ರೆಡಿ ಮಾಡಿ ಇಟ್ಕೊಂಡಿರೋ ಕಾಯಿ ಬಜ್ಜಿನ ಸೇರಿಸ್ಕೊಳ್ತಾ ಇದ್ದೀನಿ. ಮುದ್ದೆ ಕಾಯಿ ಬಜ್ಜಿ ಜೊತೆ ಹಪ್ಪಳ, ಇಲ್ಲಾಂದರೆ ತೆಂಗಿನಕಾಯಿ ಕೊಬ್ಬರಿ ಬರುತ್ತಲ್ಲ, ಅದನ್ನು ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಗ
ಊಟಕ್ಕೆಲ್ಲ ರೆಡಿಯಾಗಿದೆ. ಈಗ ಎಲ್ಲರಿಗೂ ಊಟ ಇಟ್ಟು ನಾನು ಈಗ ಊಟ ಮಾಡೋಣ ಅಂತ ಬಂದಿದ್ದೀನಿ. ಕಾಯಿ ಬಜ್ಜಿ ಮತ್ತು ಮುದ್ದೆ ಹಪ್ಳಕ್ಕಂತೂ ಅದ್ರ ಜೊತೆ ಈರುಳ್ಳಿ ತುಂಬಾ ಚೆನ್ನಾಗಿರುತ್ತೆ. ಈಗ ಊಟ ಎಲ್ಲ ಆಯಿತು. ಈಗ ಸಂಜೆ ಮತ್ತು ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು, ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಊಟ ಆದಮೇಲೆ. ಅದಾದಮೇಲೆ ಇಷ್ಟು ಪಾತ್ರೆ ಇದೆ, ಮತ್ತು ಈ ಪಾತ್ರೆನೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ. ಈಗ ಪಾತ್ರೆ ತೊಳೆದಿದ್ದಾಯಿತು. ಅಡುಗೆ ಮನೆಯೂ ನೀಟಾಗಿದೆ. ಅಡುಗೆ ಮನೆ ನೈಟೇ ನೀಟ್ ಮಾಡಿಕೊಂಡ್ರೆ ಬೆಳಗ್ಗೆ ಟೈಮ್ ಬೇಗ ಕೆಲಸ ಆಗುತ್ತೆ ಅಂತ ನಾನು ಬೇಗನೆ ಮಾಡಿಕೊಂಡೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ಏನೇನು ಮಾಡಿದೆ ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಕ್ಕೋಸ್ಕರ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಯಾರ್ಯಾರು ವಿಡಿಯೋ ನೋಡಿದ್ದೀರೋ ಅವ್ರಿಗೆಲ್ಲ ಧನ್ಯವಾದಗಳು.